ಎಲ್ರಿಗೂ ನಮಸ್ತೆ. ನಾನು ಅಶ್ವಥ್. ನಮ್ಮ ಕಾರಿನ ಮೈಲೇಜ್ ಕಡಿಮೆ ಆಗ್ತಾ ಇದೆ. ಮೈಲೇಜ್ ಕಡಿಮೆ ಆಗಲು ಎಥೆನಾಲ್ ಮಿಶ್ರಿತ ಪೆಟ್ರೋಲೇ ಕಾರಣ. ಮೈಲೇಜ್ ಮಾತ್ರವಲ್ಲ, ನಮ್ಮ ಇಂಜಿನಿಗೂ ಸಮಸ್ಯೆ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಇನ್ಶೂರೆನ್ಸ್ ಸಿಗಲ್ಲ. ಈ ವಿಚಾರಗಳು ಕಳೆದ ಕೆಲ ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆಗೆ ಕಾರಣವಾಗ್ತಾ ಇದೆ. ಹೀಗಾಗಿ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ನಿಂದ ಮೈಲೇಜ್ ಕಡಿಮೆ ಆಗುತ್ತಾ, ಕಾರಿನ ಇಂಜಿನಿಗೆ ಸಮಸ್ಯೆ ಆಗುತ್ತಾ, ಮುಖ್ಯವಾಗಿ ಎಥೆನಾಲ್ ಮಿಶ್ರಿತ ಪೆಟ್ರೋಲನ್ನು ಬಳಸುವುದರಿಂದ ಭಾರತಕ್ಕೆ ಏನು ಲಾಭ, ಯಾವ ಕಾರಣಕ್ಕೆ ಇದನ್ನು ಬಳಕೆ ಮಾಡಲಾಗ್ತಾ ಇದೆ ಇತ್ಯಾದಿ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ನಿಂದ ಇಂಜಿನಿಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಅಷ್ಟೇ ಅಲ್ಲದೆ ವಿಮೆ ರದ್ದಾಗಲ್ಲ ಅಂತ ಹೇಳಿದೆ. ಕೇಂದ್ರ ಸರ್ಕಾರ ಈ ರೀತಿಯ ಆರೋಪಗಳನ್ನು ಬಲವಾಗಿ ತಿರಸ್ಕರಿಸಲು ಕಾರಣ ಸಹ ಇದೆ. ಯಾವುದೇ ವಾಹನವನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡೋ ಮೊದಲು ಅದರ ಬಗ್ಗೆ ಪ್ರಯೋಗ ಅಧ್ಯಯನ ನಡೆಸಲಾಗುತ್ತೆ. ಆ ನಂತರ ಅದನ್ನು ಮಾರುಕಟ್ಟೆಗೆ ಬಿಡುಗಡೆಯಾಗುತ್ತೆ. ಅದೇ ರೀತಿಯಾಗಿ ಎಥೆನಾಲ್ ಮಿಶ್ರಿತ ಪೆಟ್ರೋಲನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡೋ ಮೊದಲು ಅದರ ಬಗ್ಗೆ ಸಾಕಷ್ಟು ಅಧ್ಯಯನ ನಡೆದಿವೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಆಟೋಮೇಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ, ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಬಗ್ಗೆ ಅಧ್ಯಯನ ನಡೆಸಿವೆ. ಈ ಸಂಸ್ಥೆಗಳ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ಗಳಿಗೆ ಬಂದಂಥ ಆರೋಪಗಳನ್ನೆಲ್ಲ ತಿರಸ್ಕರಿಸಿದೆ. 2003ಕ್ಕೂ ಮೊದಲು ಭಾರತದಲ್ಲಿ ಕಚ್ಚಾ ತೈಲದಿಂದ ಸಂಸ್ಕರಣೆಗೊಂಡ ಪೆಟ್ರೋಲ್ ಬಂಕ್ಗಳಿಗೆ ಬರ್ತಾ ಇದ್ವು. ಆದರೆ ಈಗ ಪೆಟ್ರೋಲ್ ಜೊತೆ ಎಥೆನಾಲ್ ಮಿಶ್ರಿತವಾಗಿರುವ ಪೆಟ್ರೋಲ್ ಮಾರುಕಟ್ಟೆಗೆ ಬರ್ತಾ ಇದೆ. 20% ಎಥೆನಾಲ್, 80% ಬಾಕಿ ಪೆಟ್ರೋಲ್ ಮಿಶ್ರಿತ ತೈಲವನ್ನು E20 ಪೆಟ್ರೋಲ್ ಎಂದು ಕರೆಯಲಾಗುತ್ತೆ. ಕಬ್ಬು, ಜೋಳ ಅಥವಾ ಹೆಚ್ಚುವರಿ ಧಾನ್ಯದಿಂದ ತಯಾರಿಸಲಾದ ಜೈವಿಕ ಇಂಧನವನ್ನು ಎಥೆನಾಲ್ ಎಂದು ಕರೆಯಲಾಗುತ್ತೆ. ಭಾರತದಲ್ಲಿ 2003ರಲ್ಲಿ E5 ಇಂಧನ ಸಿಗಲು ಆರಂಭವಾಯಿತು. 2022ರಲ್ಲಿ ದೇಶದ ಸಂಪೂರ್ಣ E20 ಪೆಟ್ರೋಲ್ ಬಳಕೆಯ ಗುರಿಯನ್ನು ತಲುಪಿತು. E20 ಪೆಟ್ರೋಲ್ ಬಳಕೆಯ ಗುರಿ ತಲುಪಲು 2025-26 ನಿಗದಿ ಮಾಡಲಾಗಿತ್ತು. ಆದರೆ 2023ರಲ್ಲಿ ಕೆಲ ನಗರಗಳಲ್ಲಿ ಪ್ರಾಯೋಗಿಕವಾಗಿ E20 ಇಂಧನವನ್ನು ಮಾರಾಟ ಮಾಡಲಾಗ್ತಾ ಇತ್ತು. 2025ರಿಂದ ದೇಶಾದ್ಯಂತ E20 ಇಂಧನ ಮಾರಾಟವನ್ನು ಮಾಡಲಾಗ್ತಾ ಇದೆ. 2009ರಿಂದನೂ ಅನೇಕ ವಾಹನಗಳು E20 ಇಂಧನಕ್ಕೆ ಹೊಂದಾಣಿಕೆ ಆಗ್ತಾ ಇದೆ. ಕಾರಿನ ಮತ್ತು ಬೈಕಿನ ಮೈಲೇಜ್ ಕುಸಿತಕ್ಕೆ ಪೆಟ್ರೋಲ್ ಒಂದೇ ಕಾರಣವಲ್ಲ. ನೀವು ಗಾಡಿಯನ್ನು ಹೇಗೆ ಓಡಿಸ್ತೀರಿ, ಗಾಡಿಯನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇದ್ದೀರಾ, ಟಯರಲ್ಲಿ ಏರ್ ನಿಗದಿತ ಪ್ರಮಾಣದಲ್ಲಿ ಇದೆಯಾ, ಮುಖ್ಯವಾಗಿ AC ಬಳಕೆ ವಾಹನದ ಮೈಲೇಜ್ ಮೇಲೆ ಪ್ರಭಾವ ಸಹ ಬೀರುತ್ತೆ. ಹಾಗಾದರೆ ನೀವು ಕೇಳ್ಬೋದು, ಪೆಟ್ರೋಲ್ನಿಂದ ಮೈಲೇಜ್ ಕಡಿಮೆ ಆಗಲ್ವಾ ಅಂತ. ಆಗುತ್ತೆ. ಕೆಲವೊಂದು ಕಾರಣಗಳಿಂದಾಗಿ ಪೆಟ್ರೋಲ್ನಿಂದ ಮೈಲೇಜ್ ಕಡಿಮೆ ಆಗುತ್ತೆ. ಕಳಪೆ ಗುಣಮಟ್ಟದ ಪೆಟ್ರೋಲ್ನಿಂದ ಮೈಲೇಜ್ ಕಡಿಮೆ ಆಗ್ಬೋದು. ನಾವು ಸಾಧಾರಣವಾಗಿ ಬಂಕ್ಗೆ ಹೋದಾಗ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿ ಅಥವಾ 100-500 ರೂಪಾಯಿ ಪೆಟ್ರೋಲ್ ಹಾಕಿ ಅಂತ ಕೇಳ್ತಾ ಇರ್ತೀವಿ. ಆದರೆ ಪೆಟ್ರೋಲ್ ಹಾಕುವಾಗ ಅದರ ಹತ್ತಿರನೇ ಇರುವಂಥ ಡೆನ್ಸಿಟಿ ನಂಬರನ್ನು ನಾವು ಯಾರು ಅಷ್ಟೊಂದು ಚೆಕ್ ಮಾಡಲ್ಲ. ಸಾಧಾರಣವಾಗಿ ಭಾರತದಲ್ಲಿ 15 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಪೆಟ್ರೋಲ್ ಸಾಂದ್ರತೆಯು 720ರಿಂದ 775 ಕಿಲೋಗ್ರಾಮ್ ಪರ್ ಕ್ಯೂಬಿಕ್ ಮೀಟರ್ ಇರಬೇಕು. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಇದನ್ನು ನಿಗದಿ ಮಾಡಿದೆ. ಬಟ್ ಎಲ್ಲ ಪೆಟ್ರೋಲ್ ಬಂಕ್ನಲ್ಲಿ ಒಂದೇ ರೀತಿ ಇರಲ್ಲ. ಟೆಂಪರೇಚರ್, ಕಂಪನಿಗಳ ರಿಫೈನರಿ ಪ್ರಾಸೆಸ್ನಿಂದಾಗಿ ಈ ಸಂಖ್ಯೆ ಬದಲಾಗ್ತಾ ಇರುತ್ತೆ. ವಾಹನಗಳ ಸಂಚಾರದಿಂದ ಪರಿಸರಕ್ಕೆ ವಾಯು ಮಾಲಿನ್ಯ ಆಗುತ್ತೆ. ಈ ಹಿಂದೆ ದೆಹಲಿಯಲ್ಲಿ ಸಮ ಮತ್ತು ಬೆಸ ಸಂಖ್ಯೆಗಳ ವಾಹನಗಳ ಚಾಲನೆಗೆ ಅನುಮತಿ ನೀಡಲಾಗಿತ್ತು. ಆದರೆ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ನಿಂದ ವಾಯು ಮಾಲಿನ್ಯ ಬಹಳ ಕಡಿಮೆ ಆಗುತ್ತೆ. ಕಬ್ಬು ಆಧಾರಿತ ಎಥೆನಾಲ್ನಿಂದ ಹಸಿರುಮನೆ ಅನಿಲ ಹೊರಸೂಸುವಿಕೆಯ ಪೆಟ್ರೋಲಿಗಿಂತ 65% ಕಡಿಮೆ ಮತ್ತು ಮೆಕ್ಕೆಜೋಳ ಆಧಾರಿತ ಎಥೆನಾಲ್ನಿಂದ 50%ನಷ್ಟು ಕಡಿಮೆಯಾಗಿದೆ ಅಂತ ನೀತಿ ಆಯೋಗದ ಅಧ್ಯಯನ ತಿಳಿಸಿದೆ. ಭಾರತಕ್ಕೆ ವಾರ್ಷಿಕ ಎಷ್ಟು ಪ್ರಮಾಣದ ಎಥೆನಾಲ್ ಬೇಕು ಅಂತ ನೋಡೋದಾದರೆ ಭಾರತಕ್ಕೆ ವಾರ್ಷಿಕವಾಗಿ 1700 ಕೋಟಿ ಲೀಟರ್ ಎಥೆನಾಲ್ ಬೇಕು. 2013ರಲ್ಲಿ 421 ಕೋಟಿ ಎಥೆನಾಲ್ ಬಳಕೆಯಾಗ್ತಾ ಇದ್ದರೆ ಈಗ 1810 ಕೋಟಿ ಲೀಟರ್ ಉತ್ಪಾದನೆ ಆಗ್ತಾ ಇದೆ. ಪೆಟ್ರೋಲ್ನಲ್ಲಿ ಎಥೆನಾಲ್ ಮಿಶ್ರಣ ಮಾಡಿದ್ದರಿಂದ ತೈಲ ಕಂಪನಿಗಳಿಗೆ 1.44 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿನ ವಿದೇಶಿ ವಿನಿಮಯ ಉಳಿಕೆಯಾಗಿದೆ. ಭಾರತದಲ್ಲಿ ಈಗ E20 ಪೆಟ್ರೋಲ್ ಸಿಗ್ತಾ ಇದೆ. ಆದರೆ ಮುಂದಿನ ಕೆಲ ವರ್ಷಗಳಲ್ಲಿ ಭಾರತದಲ್ಲಿ E27 ಪೆಟ್ರೋಲ್ ಸಿಗಲಿದೆ. ಅಂದರೆ 27% ಎಥೆನಾಲ್,
73% ಪೆಟ್ರೋಲ್ ಇದರಲ್ಲಿ ಇರಲಿದೆ. ಆದರೆ ಇದು ಯಾವಾಗ ಜಾರಿ ಆಗಲಿದೆ ಅನ್ನೋದರ ಬಗ್ಗೆ ಕೇಂದ್ರ ಸರ್ಕಾರ ಇಲ್ಲಿಯವರೆಗೆ ಯಾವುದೇ ಸ್ಪಷ್ಟವಾದ ನಿರ್ಧಾರವನ್ನು ಪ್ರಕಟಿಸಿಲ್ಲ. ಎಥೆನಾಲ್ ಬಳಕೆ ಶುರುವಾಗಿದ್ದು 90ರ ದಶಕದಲ್ಲಿ. ಮೊದಲು ಅಮೆರಿಕದಲ್ಲಿ ಎಥೆನಾಲ್ ಪ್ರಯೋಗ ಆರಂಭವಾಯಿತು. ಆದರೆ ಆರಂಭದ ದಿನಗಳಲ್ಲಿ ಇದಕ್ಕೆ ಸಾಕಷ್ಟು ಮಹತ್ವ ಸಿಗಲಿಲ್ಲ. ಆದರೆ ನಂತರದ ವರ್ಷಗಳಲ್ಲಿ ಎಥೆನಾಲ್ ಬಳಕೆಗೆ ಮಹತ್ವ ಸಿಗಿತ್ತು. ಅಮೆರಿಕದಲ್ಲಿ ಈಗ 10% ಎಥೆನಾಲ್ ಬಳಕೆ ಆಗ್ತಾ ಇದೆ. ಇನ್ನು ಬ್ರೆಜಿಲ್ನಲ್ಲಿ E27, ಫ್ರಾನ್ಸ್ನಲ್ಲಿ E20, ಜರ್ಮನಿಯಲ್ಲಿ E5 ಪೆಟ್ರೋಲ್ ಸಿಗ್ತಾ ಇದೆ. ಅದರಲ್ಲೂ ಯುರೋಪಿನ ಸ್ವೀಡನ್ನಲ್ಲಿ E85 ಇಂಧನ ಬಳಕೆ ಆಗ್ತಾ ಇದೆ.